ಭಾರತದಲ್ಲಿ ನದಿಗಳನ್ನು ದೇವತೆಯರೆಂದು ಪೂಜಿಸಲಾಗುತ್ತದೆ. ಸಾವಿರಾರು ವರ್ಷಗಳಿಂದ ಗಂಗಾ ನದಿಯ ಒಂದು ಹನಿ ನೀರು ನಮ್ಮ ಜನ್ಮ ಜನ್ಮಾಂತರಗಳ ಪಾಪಗಳನ್ನು ತೊಳೆದು ಪುನೀತಗೊಳಿಸುತ್ತದೆ ಎಂದು ಕೋಟ್ಯಾಂತರ ಜನರು ನಂಬಿದ್ದಾರೆ. ಆದರೆ ಇದೇ ಗಂಗಾ ನದಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ನದಿ ಹರಿಯುತ್ತದೆ. ಈ ನದಿಯ ನೀರನ್ನು ಮುಟ್ಟಲು ಕೂಡ ಜನರು ಶತಶತಮಾನಗಳಿಂದ ನಡುಗುತ್ತಾರೆ. ಹೌದು, ಇದು ಕರ್ಮನಾಶ ನದಿ. ಇದರ ಹೆಸರೇ ಹೇಳುವಂತೆ ಇದು ಕರ್ಮವನ್ನು ನಾಶ ಮಾಡುವ ನದಿ. ಗಂಗೆಯು ಪಾಪಗಳನ್ನು ತೊಳೆದರೆ ಈ ಕರ್ಮನಾಶ ನದಿಯ ಒಂದು ಹನಿ ನೀರನ್ನು ಮುಟ್ಟಿದರೂ ಸಹ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಗಳಿಸಿದ್ದ ಎಲ್ಲ ಪುಣ್ಯ ಸತ್ಕರ್ಮಗಳು ತಕ್ಷಣವೇ ಬೂದಿಯಾಗುತ್ತವೆ ಎಂಬ ನಂಬಿಕೆ ಇದೆ. ಇಲ್ಲಿನ ಗ್ರಾಮಸ್ಥರು ಈ ನದಿಯ ನೀರನ್ನು ಅಡುಗೆ ಮಾಡಲು ಸಹ ಬಳಸುತ್ತಿರಲಿಲ್ಲ. ಪ್ರಾಣ ಹೋದರೂ ಸರಿ ಇದರ ನೀರನ್ನು ಮುಟ್ಟುತ್ತಿರಲಿಲ್ಲ. ಆದರೆ ಯಾಕೆ? ಸಾವಿರಾರು ವರ್ಷಗಳ ಹಿಂದೆ ಈ ನದಿಗೆ ಅಂತಹ ಭೀಕರ ಶಾಪ ಕೊಟ್ಟವರಾದರೂ ಯಾರು? ಇದರ ಹಿಂದೆ ಇದೆ ದೇವತೆಗಳಿಗೂ ಸವಾಲಾಕಿದ ಒಬ್ಬ ರಾಜನ ಅಹಂಕಾರದ ಮತ್ತು ನರಕ ಸದೃಶ ಪರಿಸ್ಥಿತಿಯ ರೋಚಕ ಕತೆ. ಈ ಕತೆ ಆರಂಭವಾಗುವುದು ಸತ್ಯಯುಗದಲ್ಲಿ. ಇಕ್ಷ್ವಾಕು ವಂಶದಲ್ಲಿ ಸತ್ಯವ್ರತ ಎಂಬ ಶಕ್ತಿಶಾಲಿ ರಾಜನಿದ್ದ. ನಂತರ ಈತನನ್ನು ಜಗತ್ತು ತ್ರಿಶಂಕು ಎಂದು ಕರೆಯಿತು. ತ್ರಿಶಂಕು ಮಹಾರಾಜನಾಗಿದ್ದರೂ ಆತನಿಗೆ ಒಂದು ಅತಿಯಾದ ಗರ್ವವಿತ್ತು. ತಾನು ಸತ್ತ ಮೇಲೆ ಅಲ್ಲ, ಬದುಕಿರುವಾಗಲೇ ತನ್ನ ಈ ಮಾನವ ಶರೀರದೊಂದಿಗೆ ಸ್ವರ್ಗದೊಳಗೆ ಪ್ರವೇಶಿಸಬೇಕು ಎಂಬುದು ಆತನ ಹುಚ್ಚು ಆಸೆಯಾಗಿತ್ತು. ಆತ ತನ್ನ ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳ ಬಳಿ ಹೋಗಿ ತನ್ನನ್ನು ಸಶರೀರವಾಗಿ ಸ್ವರ್ಗಕ್ಕೆ ಕಳುಹಿಸುವ ಯಾಗವನ್ನು ಮಾಡಲು ಆದೇಶಿಸಿದ. ಆದರೆ ವಸಿಷ್ಠರು ಬ್ರಹ್ಮಾಂಡದ ನಿಯಮಗಳನ್ನು ಮನುಷ್ಯನ ಅಹಂಕಾರಕ್ಕಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ನಶ್ವರವಾದ ದೇಹ ಭೂಮಿಗೆ ಸೇರಬೇಕು, ಕೇವಲ ಆತ್ಮ ಮಾತ್ರ ಸ್ವರ್ಗ ಸೇರಬಲ್ಲದು ಎಂದು ನಿರಾಕರಿಸಿದರು. ಅಹಂಕಾರ ತಲೆಗೇರಿದ ತ್ರಿಶಂಕು ವಸಿಷ್ಠರ ಪುತ್ರರ ಬಳಿ ಹೋದ. ಗುರುವಿನ ಮಾತನ್ನೇ ಮೀರಿದ ರಾಜನ ಉತ್ತಟತನಕ್ಕೆ ಬೇಸತ್ತ ವಸಿಷ್ಠರ ಪುತ್ರರು ಆತನಿಗೆ ನೀನು ಚಂಡಾಳನಾಗಿ ಮಾರ್ಪಡು ಎಂದು ಭೀಕರ ಶಾಪ ನೀಡಿದರು. ರಾಜನ ಸುಂದರ ರೂಪ ಮಾಯವಾಗಿ ಕುರೂಪಿಯಾದ. ಆದರೂ ಆತನ ಗರ್ವ ಅಳಿಯಲಿಲ್ಲ. ಆತ ನೇರವಾಗಿ ಹೋದದ್ದು ವಸಿಷ್ಠರ ಪರಮವೈರಿಯಾಗಿದ್ದ ವಿಶ್ವಾಮಿತ್ರ ಮಹರ್ಷಿಗಳ ಬಳಿಗೆ. ವಿಶ್ವಾಮಿತ್ರರು ಮಹಾನ್ ಜ್ಞಾನಿಯಾಗಿದ್ದರೂ ಕ್ರೋಧ ಮತ್ತು ಹಠಕ್ಕೆ ಹೆಸರಾಗಿದ್ದರು. ತನ್ನ ವೈರಿ ವಸಿಷ್ಠರನ್ನು ಅವಮಾನಿಸಲು ಇದೇ ಸೂಕ್ತ ಸಮಯ ಎಂದುಕೊಂಡ ವಿಶ್ವಾಮಿತ್ರರು, ನನ್ನ ತಪೋಶಕ್ತಿಯ ಬಲದಿಂದ ನಿನ್ನನ್ನು ಇದೇ ಶರೀರದೊಂದಿಗೆ ಸ್ವರ್ಗಕ್ಕೆ ಕಳುಹಿಸುತ್ತೇನೆ ಎಂದು ಭಾಷೆ ನೀಡಿದರು. ವಿಶ್ವಾಮಿತ್ರರು ಮಹಾಯಾಗವನ್ನು ಆರಂಭಿಸಿದರು. ಅವರ ತಪೋಶಕ್ತಿಯ ತೀವ್ರತೆಗೆ ಭೂಮಿಯೇ ನಡುಗಿತು. ತ್ರಿಶಂಕುವಿನ ಶರೀರ ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ಬಾಹ್ಯಾಕಾಶ ಸೀಳಿಕೊಂಡು ನೇರವಾಗಿ ಸ್ವರ್ಗದ ಬಾಗಿಲಿಗೆ ಹೋಗಿ ನಿಂತಿತು. ಆದರೆ ಸ್ವರ್ಗದ ನಿಯಮಗಳನ್ನು ಮೀರುವಂತಿರಲಿಲ್ಲ. ಶಾಪಗ್ರಸ್ತ ಕುರೂಪಿ ಮನುಷ್ಯನೊಬ್ಬ ಸ್ವರ್ಗದೊಳಗೆ ನುಗ್ಗುತ್ತಿರುವುದನ್ನು ಕಂಡು ಇಂದ್ರದೇವ ಉಗ್ರಕೋಪಗೊಂಡ. ಇಂದ್ರನು ತನ್ನ ವಜ್ರಾಯುಧದಿಂದ ತ್ರಿಶಂಕುವನನ್ನು ಸ್ವರ್ಗದಿಂದ ಕೆಳಗೆ ತಳ್ಳಿಬಿಟ್ಟನು. ತ್ರಿಶಂಕು ಆಕಾಶದಿಂದ ತಲೆ ಕೆಳಗಾಗಿ ಭೂಮಿಯ ಕಡೆಗೆ ಅತಿ ವೇಗವಾಗಿ ಬೀಳಲಾರಂಭಿಸಿದ. ತನ್ನ ಶಿಷ್ಯನ ಕಿರುಚಾಟ ಕೇಳಿದ ವಿಶ್ವಾಮಿತ್ರರು ತನ್ನ ತಪೋಶಕ್ತಿಯಿಂದ ಆಕಾಶದಲ್ಲೇ ಆತನನ್ನು ತಡೆದು ನಿಲ್ಲಿಸಿದರು. ಇತ್ತ ಇಂದ್ರ ಸ್ವರ್ಗಕ್ಕೆ ಬಿಡುತ್ತಿಲ್ಲ, ಅತ್ತ ವಿಶ್ವಾಮಿತ್ರರು ಕೆಳಗೆ ಬೀಳಲು ಬಿಡುತ್ತಿಲ್ಲ. ತ್ರಿಶಂಕು ಸ್ವರ್ಗ ಮತ್ತು ಭೂಮಿಯ ನಡುವೆ ಶೂನ್ಯ ಪ್ರದೇಶದಲ್ಲಿ ತಲೆ ಕೆಳಗಾಗಿ ಶಾಶ್ವತವಾಗಿ ಸಿಲುಕಿಕೊಂಡ. ಆಕಾಶದಲ್ಲಿ ತಲೆ ಕೆಳಗಾಗಿ ನೇತಾಡುತ್ತಾ ತೀವ್ರ ಯಾತನೆ ಅನುಭವಿಸುತ್ತಿದ್ದ ತ್ರಿಶಂಕುವಿನ ಬಾಯಿಂದ ಲಾಲಾರಸ ಮತ್ತು ಕಣ್ಣೀರು ಭೂಮಿಗೆ ಬೀಳಲು ಪ್ರಾರಂಭಿಸಿತು. ಆತ ಈಗಾಗಲೇ ವಸಿಷ್ಠರ ಪುತ್ರರ ಶಾಪವನ್ನು ಹೊತ್ತಿದ್ದರಿಂದ ಆತನ ಶರೀರದ ಪ್ರತಿಯೊಂದು ದ್ರವವು ಅತ್ಯಂತ ಅಪವಿತ್ರ ಮತ್ತು ಶಾಪಗ್ರಸ್ತವಾಗಿತ್ತು. ಆ ಉಗುಳಿನ ಹನಿಗಳು ಭೂಮಿಗೆ ಬಿದ್ದ ಜಾಗದಲ್ಲಿ ಒಂದು ನದಿ ಹುಟ್ಟಿಕೊಂಡಿತು. ಅದೇ ಈ ಕರ್ಮನಾಶ ನದಿ. ಈ ಅಪವಿತ್ರ ಉಗಮದ ಕಾರಣದಿಂದಾಗಿಯೇ ಪುರಾಣಗಳು ಈ ನದಿಯ ನೀರನ್ನು ಶಾಪಗ್ರಸ್ತ ಎಂದು ಕರೆದವು. ಇತಿಹಾಸದಲ್ಲಿ ಈ ನದಿಯ ಮೇಲೆ ಸೇತುವೆ ಕಟ್ಟಲು ಹೋದಾಗಲೆಲ್ಲ ಅದು ಕುಸಿದು ಬೀಳುತ್ತಿತ್ತು ಎಂಬ ಕಥೆಗಳಿವೆ. ಅಷ್ಟೇ ಅಲ್ಲ,
ಇದೇ ಕರ್ಮನಾಶ ನದಿಯ ದಡದಲ್ಲಿ ಭಾರತದ ಇತಿಹಾಸವನ್ನು ಬದಲಿಸಿದ ಭೀಕರ ಚೌಸಾ ಯುದ್ಧ ನಡೆಯಿತು. ಆದರೆ ಪ್ರಕೃತಿ ಎಲ್ಲದಕ್ಕೂ ಒಂದು ಪರಿಹಾರವನ್ನು ಇಟ್ಟಿರುತ್ತದೆ. ಮೈಲುಗಳ ಪರ್ಯಂತ ಶಾಪಗ್ರಸ್ತವಾಗಿ ಹರಿಯುವ ಕರ್ಮನಾಶ ನದಿಯು ಕೊನೆಗೆ ಪವಿತ್ರ ಗಂಗಾ ನದಿಯನ್ನು ಸೇರುತ್ತದೆ. ಪುರಾಣಗಳ ಪ್ರಕಾರ ಗಂಗೆಯ ಪರಮ ಪವಿತ್ರತೆಯು ಕರ್ಮನಾಶದ ಶಾಪವನ್ನು ಅಲ್ಲಿಗೆ ಮುಕ್ತಾಯಗೊಳಿಸುತ್ತದೆ. ಗಂಗೆಯನ್ನು ಸೇರಿದ ಮೇಲಷ್ಟೇ ಈ ನೀರು ಪವಿತ್ರವಾಗುತ್ತದೆ. ಇಂದಿಗೂ ಹರಿಯುತ್ತಿರುವ ಕರ್ಮನಾಶ ನದಿಯು ಮನುಷ್ಯನಿಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಮನುಷ್ಯನ ಅತಿಯಾದ ಅಹಂಕಾರ ಮತ್ತು ಪ್ರಕೃತಿಯ ನಿಯಮಗಳನ್ನು ಮೀರಿ ಅರ್ಹತೆ ಇಲ್ಲದ ಜಾಗಕ್ಕೆ ಹೋಗಲು ಪ್ರಯತ್ನಿಸಿದರೆ ಏನಾಗುತ್ತದೆ ಎಂಬುದಕ್ಕೆ ತ್ರಿಶಂಕು ಮತ್ತು ಈ ನದಿಯೇ ಸಾಕ್ಷಿ. ಒಂದು ವೇಳೆ ನೀವು ಈ ನದಿಯ ಬಳಿ ಹೋದರೆ ಇದರ ನೀರನ್ನು ಮುಟ್ಟುವ ಧೈರ್ಯ ಮಾಡುತ್ತೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.